ಮೈತ್ರಿ ಲೆಕ್ಕಾಚಾರದ ಟೆನ್ಷನ್ ಒಂದ್ ಕಡೆ ಆದ್ರೆ ಬಂಡಾಯವನ್ನ ಶಮನ ಮಾಡೋ ಟೆನ್ಷನ್ ಮತ್ತೊಂದು ಕಡೆಯಲ್ಲಿ ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿಯೋದಾಗಿ ಘೋಷಿಸಿಬಿಟ್ಟಿದ್ದಾರೆ. ಈ ಬಗ್ಗೆ ಹಾಲಿ ಶಿವಮೊಗ್ಗ ಸಂಸದ BY ರಾಘವೇಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಶ್ವರಪ್ಪ ಅವರನ್ನ ಸಮಾಧಾನ ಪಡಿಸಲಾಗುತ್ತೆ, ಬಿಜೆಪಿಯ ಎಲ್ಲ ಹಿರಿಯರು ಕೂಡ ಸಮಾಧಾನ ಪಡಿಸುವಲ್ಲಿ ಸಫಲರಾಗ್ತಾರೆ, ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಅಂತ ಹೇಳಿ ಈಶ್ವರಪ್ಪನವರ ಬಂಡಾಯದ ಬಗ್ಗೆ ಸಂಸದ ರಾಘವೇಂದ್ರ ಅವರು ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನಡೆಸಿದ ಎಕ್ಸ್ಕ್ಲೂಸಿವ್ ಮಾತುಕತೆಯಲ್ಲಿ ನಾನು ಮತ್ತು ಕಾಂತೇಶ್ ಜೊತೆಯಲ್ಲೇ ಬೆಳೆದವರು, ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿರೋದು ನಿಜ, ಅದನ್ನು ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕಣಕ್ಕಿಳಿತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ನನ್ನ ಪೂರ್ತಿ ಮೊದಲನೇ ಆದ್ಯತೆ ಇದು ಯಾವುದಕ್ಕೂ ಕೂಡ ನಾನು ಗಮನ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಗಮನಿಸ್ತಾನೂ ಇಲ್ಲ. ನನ್ನ ಆದ್ಯತೆ ಏನು ಅಂದರೆ ಒಬ್ಬ ವಿಶ್ವ ಕಂಡಂಥ ನಾಯಕ ನಮ್ಮ ಶಿವಮೊಗ್ಗ ಬರಬೇಕಾದಾಗ ಎಷ್ಟು ಒಳ್ಳೆ ರೀತಿಯಂತ ಯಶಸ್ವಿ ಮಾಡ್ಬೋದು. ಆದಿಕಲ್ ಪಕ್ಷದ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರು ಆದಿಕಲ್ ನಾವು ಹೋಮ್ವರ್ಕ್ ಮಾಡ್ತಾ ಇದ್ದೇವೆ ಹೊರತು ಸೊ ನಮ್ಮ ಯಾವ ರೀತಿ ಕುದುರೆಗೆ ಎರಡು ಕಣ್ಣಿಗೂ ಆ ಕಡೆ ಲಾಳ ಅಂತ ಏನೋ ಕಟ್ಟಿರ್ತಾರಲ್ಲ ಅದನ್ನು ಹಾಗೆ ಪೂರ್ತಿ ನಮ್ಮ ಕಣ್ಮುಂದೆ ಕಾಣ್ತಿರೋದು ಮೋದಿ ಭಾರತೀಯ ಜನತಾ ಪಕ್ಷ ಕಾರ್ಯಕ್ರಮದ ಯಶಸ್ಸು. ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಅಂತ ಚರ್ಚೆಗಳಾಗ್ತದೆ ಶಿವಮೊಗ್ಗದಲ್ಲಿ. ನೋಡೋಣ, ಹಿಂದೆ ದೇವ್ರ ದಯೆಯಿಂದ ನೇರ ಸ್ಪರ್ಧೆಯಲ್ಲೂ ಕೂಡ ಜನ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟುಕೊಟ್ಟಿಲ್ಲ. 4 ಚುನಾವಣೆಯಲ್ಲಿ 3 ಚುನಾವಣೆ ನೇರ ಸ್ಪರ್ಧೆ ಆಯಿತು. ಹಾಗಾಗಿ ಒಂದು ಚುನಾವಣೆ ಗೌರವಂತ ಯಡಿಯೂರಪ್ಪ ಸಾಹೇಬ್ ನಿಂತ್ಕೊಂಡಾಗ ಟ್ರಯಾಂಗಲ್ ಫೈಟ್ ಆಯಿತು. ಇನ್ನು ಉಳಿದಂಥ ಟೈಮಲ್ಲಿ ತ್ರಿಕೋನ ಸ್ಪರ್ಧೆ ಡೈರೆಕ್ಟ್ ಫೈಟ್ ಆದಾಗೂ ಕೂಡ ನಮ್ಮ ಥರ ಬಂಧುಗಳು ಮೋದಿಜಿಯವರನ್ನು ಬಿಟ್ಟುಕೊಟ್ಟಿಲ್ಲ. ಈಶ್ವರಪ್ಪನೇ ಮಾತಾಡಬೇಕಾದ್ರು ನಮಗೆ ಮೋದಿ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಅಲ್ಲ, ನಮಗೆ ಅಪ್ಪ ಮಕ್ಕಳ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡ್ತಾ ಇರೋದು ಅಂತ ಹೇಳಿದರು. ಸಂತೋಷ, ಅದು ಅವರ ಅನಿಸಿಕೆ. ಅದು ಕಾಂತೇಶ್ವರ ಒಂದು ಮಾತು ಹೇಳ್ತಾರೆ, ನಾವು ವಿಜೇಂದ್ರ ರಾಘವೇಂದ್ರ ಎಲ್ಲ ಒಟ್ಟಿಗೆ ಬೆಳೆದವರು, ನನಗೆ ಟಿಕೆಟ್ ತಪ್ಪಿಸಿದ್ರು, ನನಗೆ ಟಿಕೆಟ್ ಸಿಗಲಿಲ್ಲ, ಕೊಡ್ತೀನಿ ಅಂತೇಳಿ ನನಗೆ ದ್ರೋಹ ಮಾಡಿಬಿಟ್ರು ಅನ್ನೋ ಅರ್ಥದಲ್ಲಿ ಅವರು ಮಾತುಗಳನ್ನು ಆಡ್ತಾ ಇದ್ರು. ಹಾವೇರಿ ಟಿಕೆಟ್ ತಪ್ಪಿದ ವಿಚಾರವಾಗಿ ಅವರು ಬಹಳ ಬೇಸರದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂಥವ್ರು, ಮುಂದೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ. ಸ್ವಲ್ಪ ಒಂದು ಭಿನ್ನ ಅಭಿಪ್ರಾಯದಿಂದ ಈ ರೀತಿಯಂಥ ಒಂದು ವ್ಯತ್ಯಾಸಗಳಾಗಿದೆ. ವಿಶ್ವಾಸ ಇದೆ ಸರಿಯಾಗುತ್ತೆ ಅಂತ. ರಾಜ್ಯ ನಾಯಕರು ವರಿಷ್ಠರ ಗಮನಕ್ಕೆ ತಂದಿದ್ದಾರೆ, ಈಶ್ವರಪ್ಪ ಅವರ ನಡೆ ಈ ಥರ ಇದೆ, ಅವ್ರನ್ನ ಸಮಾಧಾನ ಪಡಿಸಿ ಅಂತೇಳಿ. JP ನಡ್ಡಾ ಅವರು ಕೂಡ ಎಂಟ್ರಿ ಆಗ್ತಾರೆ, ಅವ್ರನ್ನ ಸಮಾಧಾನ ಪಡಿಸ್ತಾರೆ ಅಂತ ಹೇಳಿ. ಒಂದು ವೇಳೆ ವರಿಷ್ಠರ ಎಂಟ್ರಿ ಆದರೆ ಈಶ್ವರಪ್ಪ ಅವರು ಸಮಾಧಾನ ಆಗ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ನಾನೊಬ್ಬ ಕೇವಲ ಒಬ್ಬ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಸಂಘಟನೆ ಆಯಿತು. ಆದರೆ ಈ ಥರ ದೊಡ್ಡ ದೊಡ್ಡ ವಿಚಾರಗಳೇನಿದೆ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ ನಾಯಕರುಗಳು ಅದಕ್ಕೆ ಗಮನವನ್ನು ಕೊಡ್ತಾರೆ. ಇಲ್ಲ ಒಂದು ಕಡೆ ವೋಟ್ ಡಿವೈಡ್ ಮಾಡುವ ತಂತ್ರಗಾರಿಕೆ ಅನ್ನೋ ಚರ್ಚೆ ಇಲ್ಲ, ಇದೆಲ್ಲದೂ ಕೂಡ ತಪ್ಪು ಕಲ್ಪನೆ. ಇದು ಯಾವುದೂ ಕೂಡ ಅಲ್ಲ, ಯಾವುದೋ ಒಂದು ಆಕಸ್ಮಿಕವಾಗಿ ಆದಂಥ ಇದೊಂದು ಕೆಟ್ಟ ಘಟನೆ. ಆದಷ್ಟು ಬೇಗ ಸರಿ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲವೂ ಕೂಡ ಆದಷ್ಟು ಬೇಗ ಸರಿ ಹೋಗುತ್ತೆ ಅನ್ನುವ ವಿಶ್ವಾಸ ಇದೆ ಅನ್ನುವ ಮಾತುಗಳನ್ನು